ಅದು ನೋಡಿ ಇವತ್ತು ಈ ತರ ಅನಾಹುತ ಆಗಿದೆ. ಆದ್ರೂ ಕೂಡ ಇವತ್ತು ಹೇಳ್ತಾ ಇದೀನಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರಿಂದ ಪ್ರತಿಕ್ರಿಯೆ ಹೊರಗೆ ಬರುತ್ತೆ. ಅದು ಯಾವ ತರ ಬರುತ್ತೆ ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತೀನಿ. ಯಾಕಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇದೆ. ದಿನಕ್ಕೂ ಕ್ಷಣಕ್ಕೂ ಬದಲಾಗ್ತಾ ಇದೆ. ಅಥವಾ ವಿಷಯಗಳು ನೀವು ನೋಡಿದ್ರೆ ಯಾವ ತರ ಬದಲಾಗುತ್ತೆ ಮುಂದೆ ಅಂತ. ಈ ತರ ಸಂದರ್ಭದಲ್ಲಿ ನಾನು ಯಾಕೆ ಟಾಂಗ್ ಕೊಡಕ್ಕೆ ಹೋಗ್ಬೇಕು? ಟಾಂಗ್ ಕೊಡೋಕೆ ನನಗೇನಿದೆ? ಅವ್ರ ಜೊತೆ ವೈಯಕ್ತಿಕ ದ್ವೇಷ ಆಗಲಿ, ಒಂದು ಸಮಾಜದಲ್ಲಿ ಏನಾರ ಒಂದು ತೊಂದರೆ ಆದಾಗ ಅದನ್ನ ನಾವು ಪತ್ರಕರ್ತರಾಗಿ ಜವಾಬ್ದಾರಿಯುತವಾಗಿ ನಮ್ಮ ಲಂಕೇಶ್ ಹೇಳ್ಕೊಡೋದು, ಅದು ಹೇಳಬೇಕು ಜನಕ್ಕೆ ಅಂತ. ಯಾವ್ದಾದ್ರು ನಡ್ಕೊಂಡು ಗಲಾಟೆ ಆದಾಗ ನಮ್ಮ ತಂದೆಯವರಿಗೆ ರಿಪೋರ್ಟ್ ಮಾಡಲಿಲ್ಲ. ರಿಪೋರ್ಟ್ ಜೊತೆಗೆ ರೈತರ ಸಮಸ್ಯೆಗೋಸ್ಕರ ಬಂದು ಆ ರೈತರ ಜೊತೆ ಕೂತ್ಕೊಂಡು ಗೋಲಿಬಾರ್ ಆದಾಗ ಒಂದು ಹೋರಾಟ ಮಾಡೋದು ಪತ್ರಕರ್ತರ ಜವಾಬ್ದಾರಿ. ಇದು ಹೋರಾಟ ಮಾಡಿ ಅವ್ರ ನ್ಯಾಯ ಒದಗಿಸೋದು. ಬರೀ ಲೇಖನದಲ್ಲೇ ಸೀಮಿತವಾಗಬಾರ್ದು ಹೊರತು ಆ ತರ ನಾವು ಬೆಳೆದಿರೋದು ಅವ್ರ ತಂದೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ. ಸೊ ಈ ತರ ಬೆಳೆದಾಗ ನನಗೂ ಇಬ್ರು ಗಂಡು ಮಕ್ಳಿದ್ದಾರೆ, ನನಗೂ ಜವಾಬ್ದಾರಿ ಇದೆ. ಆಮೇಲೆ ನಮ್ಮ ಸಮರ್ಜಿತ್ ಲಂಕೇಶ್ ಡೆಬ್ಯೂ ಮಾಡ್ಬೇಕಾದ್ರೆ ವಿಜಯಲಕ್ಷ್ಮಿ ಅವರು ಪಾಪ ಹಾರೈಸಿದ್ದಾರೆ. ಇವತ್ತಿನ ಒಂದಿನ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೀನಿ, ಅವರ ವಿಜಯಲಕ್ಷ್ಮಿಗೆ ಇರ್ಲಿ, ಪಾಪ ಅವ್ರ ಮಗನಿಗೆ ಇರ್ಲಿ, ಭಗವಂತ ಶಕ್ತಿ ಕೊಡ್ಲಿ. ಈ ಸಂದರ್ಭದಲ್ಲಿ ಅದು ಯಾರು ಅನ್ಯಾಯ ಮಾಡಿದ್ರೆ ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಒಬ್ಬ ಮಹಿಳೆ ಪಾಪ ಗರ್ಭಿಣಿ ಆಗಿದ್ದಾರೆ, ಅವರು ಗಂಡನ್ ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ. ಅವ್ರಿಗೆ ನ್ಯಾಯ ಒದಗಿಸ್ಕೊಡಿ. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ಕೆಲವು ದಿನಗಳ ನಾನು ಭೇಟಿ ಮಾಡ್ತೀನಿ ಅವ್ರಿಗೆ ಅನ್ಯಾಯ ಆದಾಗ. ಇಲ್ಲೇ ನಾರ್ತ್ ಕರ್ನಾಟಕದಲ್ಲಿ ದಾನಮ್ಮ ರೇಪ್ ಆಗ್ತಿರೋದಾಗ ನಾನೇ ಬಂದು ಅವ್ರಿಗೆ ಸಾಂತ್ವನ ಅಷ್ಟೇ ಇಲ್ಲ, ಆರ್ಥಿಕವಾಗಿ ಸಹಾಯ ಮಾಡಿದೆ. ಈ ತರ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣ ಅದ್ಭುತವಾದ ಒಂದು ಮಾಧ್ಯಮ. ನಮ್ಮ ಪತ್ರಕರ್ತರಲ್ಲಿ ಇರೋಂಥ ಧ್ವನಿ ಜನರಿಗೆ ಕೊಟ್ಟು ಆ ಶಕ್ತಿನ ಆ ಮಾಧ್ಯಮ ಅದ್ಭುತವಾಗಿ ಉಪಯೋಗಿಸ್ಕೋಬೇಕು ಇವತ್ತು. ಅದನ್ನ ಬಿಟ್ಟು ಯಾರೋ ಒಂದು ಇನ್ನೇನೋ ಮಗ ಅಂತ ಈ ತರ ಕೆಟ್ಟ ಪದ ಈ ವೇದಿಕೆಯಲ್ಲಿ ಮಾತಾಡಬಾರ್ದು. ಈ ತರ ಎಲ್ಲ ಉಪಯೋಗಿಸ್ಕೊಂಡಾಗ ಅಲ್ಲಿ ದರ್ಶನ್ ಆಗ್ಲಿ, ವಿಜಯಲಕ್ಷ್ಮಿ ಆಗ್ಲಿ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ ಇದ್ರ ಬಗ್ಗೆ. ಇಲ್ಲಿ ಯಾರೋ ಕಿಡಿಗೇಡಿಗಳು ರಿಯಾಕ್ಟ್ ಮಾಡಿಕೊಂಡು ಆ ಸಾಮಾಜಿಕ ಜಾಲತಾಣದ ಬಗ್ಗೆ ಇವತ್ತಿನ ಈ ವೇದಿಕೆಯಲ್ಲಿ ಹೇಳ್ತೀನಿ, ಸರ್ಕಾರ ಒಂದು ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ರಿಯಾಕ್ಟ್ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದಲ್ಲ, ಅದಕ್ಕೆ ಆಕ್ಷನ್ ತಗೋಬೇಕು. ಈ ಹಿಂದೆನೂ ಈ ತರ ನನ್ನ ವಿರುದ್ಧ ತೇಜೋದಯ ಮಾಡಿದಾಗ ಒಬ್ಬ ಅರೆಸ್ಟ್ ಮಾಡಿಸಿದ್ದೆ. ಅವ್ರ ಅಪ್ಪ ಅಮ್ಮ ಬಂದಿಲ್ಲಪ್ಪ ನನ್ ಕಾಲು ಹಿಡ್ಕೊಳ್ತಾ ಇದ್ರು. ಅವಾಗ ನಾನು ಅವ್ರ ಅಪ್ಪ ಅಮ್ಮಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ಪಾಪ ಅವ್ನ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ. ಸೊ ಈ ತರ ಸಂದರ್ಭ ಇದ್ದಾಗ ನಾನು ಯಾಕೆ ಟಾಂಗ್ ಕೊಡ್ಲಿ? ನನಗೆ ಕೆಲಸ ಇದೆ. ನಾನು ನನ್ನ ನಿರ್ದೇಶನದಲ್ಲಿ ಖುಷಿ ಆಗಿದ್ದೀನಿ, ನನ್ನ ಪತ್ರಿಕೋದ್ಯಮದಲ್ಲಿ ಖುಷಿ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾದ ಮೇಲೆ ಮತ್ತೆ ಇದ್ರ ಬಗ್ಗೆ ವಿಷಯ ಸಮಾಜದಲ್ಲಿ ಏನಾದ್ರು ಅನ್ಯಾಯ ಇದೆ ನಾನು ತೆಗಿತಾನೆ ಇರ್ತೀನಿ. ನೀವು ನೋಡಿದ್ರ ನಾನು ಧೈರ್ಯ ಮಾತಾಡಿದ್ದೀನಿ. ಯಾವುದೇ ಇಂಡಸ್ಟ್ರಿ ಅವ್ರು ಮಾತಾಡಿದಾಗ ದೊಡ್ಡ ವಿಷಯ ಮಾತಾಡಿದ್ದೀನಿ. ಯಾರಿಗೂ ಧೈರ್ಯ ಆಗಿಲ್ಲ ಅವ್ರು ಬಂದಾಗ. ಮಕ್ಕಳುಗಳು ಸಫರ್ ಮಾಡ್ತಾ ಇಲ್ಲ ಅವತ್ತು. ಅವ್ರಿಗೋಸ್ಕರ ಬಂದು ಆಚೆ ಧೈರ್ಯ ಬಂದು ಮುಂದೆ ಅವತ್ತು ಒಂದು ಸ್ವಲ್ಪ ನ್ಯಾಯಯುತವಾಗಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಂಗೆ ರಿಯಾಕ್ಟ್ ಮಾಡಿದ್ವಿ. ಇವತ್ತು ಹಲವಾರು ಯುವಕರಿಗೆ ಅದ್ರ ಪರಿಣಾಮ ಗೊತ್ತಾಗಿ ಒಂದು ಸ್ವಲ್ಪ ಭಯ ಹುಟ್ಟಿದೆ. ಇವಾಗ ತಗೊಂಡ್ರೆ ತಪ್ಪುದು ಅಂತ. ಈ ತರ ಸಂದರ್ಭದಲ್ಲಿ ನಾನು ಯಾಕೆ ಟಾಂಗ್ ಕೊಡಬೇಕು? ನನಗೇನು ಅದಕ್ಕೆ ಅವಶ್ಯಕತೆ ಇದೆ? ನನಗೆ ಯಾಕೆ ಅದು ಬೇಕಾಗಿದೆ? ಅದೇ ಸಂದರ್ಭದಲ್ಲಿ ಕೊನೆಯಾಗಿ ಮತ್ತೆ ಹೇಳ್ತೀನಿ, ಇವತ್ತು ವಿಜಯಲಕ್ಷ್ಮಿ ಅವ್ರಿಗೆ ಪಾಪ ಅವರ ಮಗನಿಗೆ ಶಕ್ತಿ ನೀಡಲಿ. ನನಗೂ ಮಕ್ಕಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಪಾಪ ನನ್ನ ಮಗನಿಗೆ ಹಾರೈಸಿದ್ರು ಸಿನಿಮಾದಲ್ಲಿ. ಅವ್ರ ಮಗ ಏನೇನು ವಾಟ್ ಈಸ್ ಗೋಯಿಂಗ್ ಥ್ರೂ ಅಂತ ನನಗೆ ಅನ್ಸುತ್ತೆ. ಅದೇ ಸಂದರ್ಭದಲ್ಲಿ ಆ ಮಹಿಳೆಗೆ, ರೇಣುಕಾ ಸ್ವಾಮಿಯ ಹೆಂಡತಿಗೆ ನ್ಯಾಯ ಒದಗಿಸ್ಕೊಡಿ. ಪಾಪ ಅವರಿಗೆ ಗರ್ಭಿಣಿ ಅವರು. ಈ ತರ ಸಂದರ್ಭದಲ್ಲಿ ಪಾಪ ಅವನೇನೋ ಒಂದು ಟ್ವೀಟ್ ಮಾಡ್ದ ಅಂತ ಅಂದ್ಬಿಟ್ಟು ಅವನ ಜೀವನೇ ಕಳ್ಕೊಂಡಿದ್ದಾನೆ. ಅದು ದುರಂತ ಅಂತ ಹೇಳ್ತೀವಿ.